ಬಂಗಾರ ಪ್ರಿಯರೇ, ಈ ಸುದ್ದಿಯನ್ನ ಮಿಸ್ ಮಾಡಬೇಡಿ. ದೇಶದಲ್ಲಿ ಬಂಗಾರದ ಆ ದಿನಗಳು ಮತ್ತೆ ಬರುತ್ತಾ? ಕೇಂದ್ರ ಬಜೆಟ್ ಬಳಿಕ ಚಿನ್ನದ ದರ ಇಳಿಕೆನಾ ಏರಿಕೆನಾ? ಈ ತರದ ಒಂದಷ್ಟು ಕುತೂಹಲ ಪ್ರಶ್ನೆ ಇದೆ. ಬಂಗಾರದ ಪ್ರಿಯರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ದೇಶದಲ್ಲಿ ಬಂಗಾರದ ಆ ದಿನಗಳು ಮತ್ತೆ ಬರುತ್ತಾ? ಕೇಂದ್ರ ಬಜೆಟ್ ಬಳಿಕ ಚಿನ್ನದ ದರ ಇಳಿಕೆ ಆಗುತ್ತಾ, ಜಾಸ್ತಿ ಆಗುತ್ತಾ? ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಚಿನ್ನಕ್ಕೆ ಸಿಗುತ್ತಾ ರಿಲೀಫ್? ಈಗ ಆಲ್ರೆಡಿ ಚಿನ್ನ ಬೆಳ್ಳಿಯ ದರಗಳ ಬಗ್ಗೆ ಮಾತನಾಡೋದೇ ಬಹಳ ಕಷ್ಟ ಆಗಿದೆ. ಅಷ್ಟರ ಮಟ್ಟಿಗೆ ಪ್ರೈಸ್ ಇದೆ. ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಕೇಂದ್ರ ಸರ್ಕಾರ? ನಿರ್ಮಲಾ ಸೀತಾರಾಮನ್ ಬಜೆಟ್ ಮೇಲೆ ಮಹಾ ನಿರೀಕ್ಷೆ ಇದೆ. ಚಿನ್ನದ ಆಮದು ಸುಂಕ ಮತ್ತು ಜಿಎಸ್ಟಿ ರಿಲೀಫ್ ಏನಾದರೂ ಸಿಗಬಹುದಾ? ಆಮದು ಸುಂಕ ಜಿಎಸ್ಟಿ ರಿಲೀಫ್ ಸಿಕ್ಕಿದ್ರೆ ಚಿನ್ನದ ದರ ಏನಾದರೂ ಕಡಿಮೆ ಆಗಬಹುದಾ? ಫೆಬ್ರವರಿ 1ರಂದು 2026-27ರ ಕೇಂದ್ರ ಬಜೆಟ್ ಮಂಡನೆ ಆಗುತ್ತೆ. 2024ರಲ್ಲಿ ಚಿನ್ನದ ಮೂಲ ಸುಂಕವನ್ನ ಕೇಂದ್ರ ಸರ್ಕಾರ ಇಳಿಸಿತ್ತು. ಚಿನ್ನದ ಮೂಲ ಸುಂಕವನ್ನ 15%ರಿಂದ 6%ಗೆ ಸರ್ಕಾರ ಇಳಿಸುವಂತ ಕೆಲಸ ಮಾಡಿತ್ತು. ಇದರಿಂದ ಕಳ್ಳ ಸಾಗಣೆ ಕಡಿಮೆಯಾಗಿ ಚಿನ್ನದ ಬೆಲೆ ಕೂಡ ಕಡಿಮೆ ಆಗಿತ್ತು. ಈಗ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಲಿನ ಪ್ರಸ್ತುತ 3% GST ಏನಿದೆ, ಆ ಒಂದು ವಿಚಾರ ಆಭರಣಗಳ GSTಯನ್ನು 1.25%ಗೆ ಇಳಿಸೋದಕ್ಕೆ ಉದ್ಯಮಿಗಳು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಜೆಟ್ನಲ್ಲಿ GST ಏನಾದರೂ ಇಳಿಸಿದ್ರೆ ಚಿನ್ನಾಭರಣ ದರ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಈಗ ನೀವು ಚಿನ್ನ ತಗೊಳ್ಬೇಕಾದ್ರೆ ವೇಸ್ಟೇಜು, ಮೇಕಿಂಗು, GST ಎಲ್ಲ ಹಾಕ್ತಾರಲ್ಲ, ಆ GST ಏನಿದೆ ಅದು 3% ಈಗಿರೋದು. ಆ 3% ಏನಿದೆ ಅದನ್ನು 1.25%ಗೆ ಇಳಿಸಿ ಅಂತೇಳಿ ಉದ್ಯಮಿಗಳು ಇಡ್ತಾ ಇರುವಂಥ ಬೇಡಿಕೆ ಅದು. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ GSTಯನ್ನು ಕಡಿಮೆ ಮಾಡಿದ್ರೆ, ಇಳಿಸಿದ್ರೆ, ಬಹುಶಃ ಆಗ ಚಿನ್ನಾಭರಣದ ದರ ಏನಿದೆ ಅದು ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಚಿನ್ನದ ದರ ಬಜೆಟ್ ಮಂಡನೆ ಆದ ನಂತರದಲ್ಲಿ ಯಥಾ ಪ್ರಕಾರ ಇರುತ್ತಾ, ಅಥವಾ ಕಮ್ಮಿ ಆಗುತ್ತಾ, ಅಥವಾ ಇನ್ನೂ ಜಾಸ್ತಿ ಆಗುತ್ತಾ? ಈ ಥರದೊಂದು ಪ್ರಶ್ನೆ ಇದೆ. ಸದ್ಯ ಈಗ ಆಲ್ರೆಡಿ ದಿನದಿಂದ ದಿನಕ್ಕೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಯಾಕಂತಂದರೆ ಬೆಳ್ಳಿ ಕೂಡ ಆಗೆಲ್ಲ ಆಲ್ಮೋಸ್ಟು ಚಿನ್ನ ಯಾರು ಖರೀದಿ ಮಾಡಲ್ಲ ಅಂಥವ್ರು ಬೆಳ್ಳಿ ಆದರೂ ತಗೊಳ್ಳೋಣ ಅಂದ್ಕೊಂಡ್ರೆ ಈಗ ಬೆಳ್ಳಿ ರೇಟ್ ಕೂಡ ಸಿಕ್ಕಾಪಟ್ಟೆ ಇದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸ್ಪೆಷಲ್ ಡೆಸ್ಕ್ನಿಂದ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಈಗ ಚಿನ್ನ ಬೆಳ್ಳಿ ದರ ಏನಿದೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ಈಗ ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಅದರ ಮೇಲೆ ಈಗ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇದೆ. ಆ ಬಜೆಟ್ ಮಂಡನೆ ಆದಮೇಲೆ ಏನಾದರೂ ಬಹುಶಃ ಗೋಲ್ಡ್ ರೇಟ್ಗಳು ಕಡಿಮೆ ಆಗ್ಬೋದಾ? ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ? ಏನಂದ್ರೆ ಚಿನ್ನದ ಮೇಲೆ ಕಸ್ಟಮ್ಸ್ ಏನಿದೆ, ಈ ಕಸ್ಟಮ್ಸ್ ಈಗ ಕಳೆದ ವರ್ಷ 15%ಇಂದ 6%ಗೆ ಇಳಿಕೆ ಮಾಡಿದ್ರು. ಆಮೇಲೆ ಈಗ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಚಿನ್ನದ ದರ ಡಬಲ್ ಆಗಿದೆ. ಅಂದ್ರೆ ಕಳೆದ ವರ್ಷ 80,000 ಆಸುಪಾಸಿನಲ್ಲಿದ್ದ ಚಿನ್ನದ ದರ ಇವತ್ತಿನ ರೇಟ್ ಅಂದ್ರೆ 1,60,000 ಆಗಿದೆ. ಹೀಗಾಗಿ 6%ಇಂದ 3%ಗೆ ಕಸ್ಟಮ್ಸ್ ಶುಲ್ಕವನ್ನ ಇಳಿಸಿದ್ರು ಕೂಡ ಅದರಿಂದ ಸರ್ಕಾರಕ್ಕೆ ಜಾಸ್ತಿ ಲಾಸ್ ಆಗಲ್ಲ. ಯಾಕಂದ್ರೆ ಚಿನ್ನದ ದರ ಡಬಲ್ ಆಗಿರೋದ್ರಿಂದ ಕಳೆದ ಬಾರಿ 6% ವಿಧಿಸಿದ್ದಾಗ ಕಸ್ಟಮ್ಸ್ ದರ ಇತ್ತು, ಅಷ್ಟೇ ಒಂದು ಸುಂಕ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಮತ್ತೆ ಇದರಿಂದ ಚಿನ್ನದ ಕಳ್ಳ ಸಾಗಣೆ ಕೂಡ ಕಡಿಮೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂದ್ರೆ ಕಳೆದ ಬಾರಿ ಅಂದ್ರೆ GSTಯನ್ನ ಈಗಲೇ ಇಳಿಸ್ತಾರ ಇಲ್ವಾ ಅನ್ನೋದು ಅದು ಬಜೆಟ್ ನಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಅದು GST ಕೌನ್ಸಿಲ್ ಅಂತ ಏನಿರುತ್ತೆ, GST ಕೌನ್ಸಿಲ್ ನಲ್ಲಿ ಇದರ ಬಗ್ಗೆ ನಿರ್ಧಾರ ಆಗುತ್ತೆ. ಹೀಗಾಗಿ ಕಸ್ಟಮ್ಸ್ ಮೇಲಿನ ದರವನ್ನ ಇಳಿಸಿ ಅಂತ ಹೇಳ್ತಾ ಇದ್ರೆ, ಮತ್ತೆ GST ಕೌನ್ಸಿಲ್ ನೆಕ್ಸ್ಟ್ ಸಭೆ ಯಾವಾಗ ನಡೆಯಿತೋ ಆಗ ಚಿನ್ನದ ಮೇಲೆ ಈಗಿರೋ 3% GST ಬದಲಿಗೆ 1.25% GST ವಿಧಿಸಿ ಅಂತ ಹೇಳ್ಬಿಟ್ಟು ಒಂದು ಆಭರಣ ಉದ್ಯಮಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದರಿಂದಾಗಿ ಈಗಾಗಲೇ ಏನಂದ್ರೆ ಚಿನ್ನದ ದರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸುಮಾರು 7% ಚಿನ್ನದ ಒಂದು ಪರ್ಚೇಸಿಂಗ್ ಚಿನ್ನ ಖರೀದಿ ಮಾಡೋದು ಕಡಿಮೆ ಆಗಿದೆ. ಹೀಗಾಗಿ ನಮ್ಗೆ ಲಾಸ್ ಆಗ್ತಾ ಇದೆ. ಮತ್ತೆ ನಮ್ಗೆ ನಿರೀಕ್ಷಿತವಾದಂತಹ ಒಂದು
ಲಾಭ ಆಗ್ತಾ ಇಲ್ಲ ಅನ್ನೋದು ಆಭರಣೋದ್ಯಮಿಗಳ ಒಂದು ಇದಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕಸ್ಟಮ್ಸ್ ದರವನ್ನು ಇಳಿಸಬಹುದು. ಕಸ್ಟಮ್ಸ್ ದರ ಇಳಿಸಿದ್ರೆ ಅದರಿಂದ ನಮಗೆ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯಾಗಲ್ಲ. ಬದಲಿಗೆ ಕಳ್ಳ ಸಾಗಣೆಯನ್ನ ತಡೆ ಮಾಡಬಹುದು. ಕಳ್ಳ ಸಾಗಣೆ ತಡೆದ್ರೆ ಅದರಿಂದ ಬರುವಂತಹ ಏನು ಅದರ ಮೇಲೆ ಅಂದ್ರೆ ಕಳ್ಳ ಸಾಗಣೆ ಬದಲಿಗೆ ನೇರವಾಗಿ ಆಮದು ಆಗೋದ್ರಿಂದ ಅದರಿಂದ ಬರುವ ಸುಂಕವೂ ಸಹ ಜೊತೆ ಆಗೋದ್ರಿಂದ ಸರ್ಕಾರಕ್ಕೆ ಹೆಚ್ಚಿನ ಒಂದು ಸುಂಕ ಬರುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಬಜೆಟ್ ನಲ್ಲಿ ಕಸ್ಟಮ್ಸ್ ದರವನ್ನು ಇಳಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಚಿನ್ನದ ಬೆಲೆ ಡಬಲ್ ಆಗಿರೋದ್ರಿಂದ ಕಳೆದ ಏನ್ ಈ ಹಿಂದೆ 6% ಏನಿತ್ತು ಅದೇ 3% ಇಳಿಸಿದ್ರು ಸಹ ಅಷ್ಟೇ ಸುಂಕ ಬರೋದ್ರಿಂದ ಬಹುಶಃ ಕಸ್ಟಮ್ಸ್ ದರ ಇಳಿಬಹುದು. ಪ್ರಭು ಚಂದ್ರಮೋಹನ್, ಈಗ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಏನಾದರೂ ಆಭರಣ ಪ್ರಿಯರು ನಿರೀಕ್ಷೆ ಮಾಡ್ಬೋದಾ ಹೇಗೆ ಅಂತ? ಈಗ ಅದು 3% ಏನಿದೆ ಅದನ್ನು 1.25% ಇಳಿಸಬೇಕು ಅಂತ, ಅದಕ್ಕೆ ಅದರ ಸಾಧ್ಯತೆ ಎಷ್ಟಿರಬಹುದು ಅಂತ? ಅಂದ್ರೆ ಇದು 3% ಅನ್ನೋದು GST ಪ್ರಭು. GST ಅನ್ನೋದನ್ನ ಬಜೆಟ್ ನಲ್ಲಿ ವಿತ್ತ ಸಚಿವರು ಘೋಷಣೆ ಮಾಡಲ್ಲ. ಯಾಕಂದ್ರೆ ಕಳೆದ ಬಾರಿ ಸಹ GST ಏನಿತ್ತು ಅದು 6% ಇಂದ 3% ಇಳಿಸಿದ್ದು ಸಹ ಜುಲೈನಲ್ಲಿ. ಅಂದ್ರೆ ಆಗೇನು ಬಜೆಟ್ ಮಂಡನೆ ಆಗಿರ್ಲಿಲ್ಲ, ಏನಿರ್ಲಿಲ್ಲ. ಆ ವೇಳೆ ಚಿನ್ನದ ಮೇಲಿನ GST ದರವನ್ನ ಇಳಿಸಿದ್ರು. ಹೀಗಾಗಿ GST ಕೌನ್ಸಿಲ್ ನ ನೆಕ್ಸ್ಟ್ ಮೀಟಿಂಗ್ ಏನಿರುತ್ತೆ ಆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಎಲ್ಲ ರಾಜ್ಯಗಳ ವಿತ್ತ ಸಚಿವರು ಮತ್ತು ಕೇಂದ್ರ ವಿತ್ತ ಸಚಿವೆ ಅದ್ರ ಮೇಲೆ ಡಿಸ್ಕಷನ್ ಮಾಡಿ GST ದರವನ್ನು ಇಳಿಸೋದ್ರಿಂದ ಆಗುವ ನಷ್ಟಗಳೇನು, ಅಂದ್ರೆ ಆಗುವ ಲಾಭಗಳೇನು, ಕಳ್ಳ ಸಾಗಣೆಯಿಂದ ಇದ್ರ ಮೇಲೆ ಆಗ್ತಿರುವಂತಹ ಪರಿಣಾಮಗಳನ್ನು ತಡೆಯಬಹುದಾ, ಈ ರೀತಿಯಾದಂತಹ ಎಲ್ಲ ಚರ್ಚೆಗಳನ್ನು ನಡೆಸಿ GST ಏನಿದೆ 3%, ಈ 3% ಅನ್ನ 1.25% ಗೆ ಇಳಿಸುವಂತಹ ಸಾಧ್ಯತೆಗಳಿವೆ. ಅದಕ್ಕಿಂತ ಮೊದಲು ಆಮದು ಸುಂಕವನ್ನ ಖಂಡಿತವಾಗಿಯೂ ಇಳಿಸ್ತಾರೆ. ಯಾಕಂದ್ರೆ ಆಮದು ಸುಂಕವನ್ನ ಇಳಿಸೋದ್ರಿಂದ ಸರ್ಕಾರಕ್ಕೆ ಆಗುವ ನಷ್ಟಗಳೇನು ಇಲ್ಲ, ಇದರಿಂದ ಲಾಭ ಜಾಸ್ತಿ ಆಗುತ್ತೆ ಹೊರತು ನಷ್ಟ ಆಗೋದು ಕಡಿಮೆ. ಹೀಗಾಗಿ ಕೇಂದ್ರ ಬಜೆಟ್ ನಲ್ಲಿ ಕಸ್ಟಮ್ಸ್ ಡ್ಯೂಟಿ ಕಡಿಮೆ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಬಹುದು. ಪ್ರಭು ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.